ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಧರ್ಮಸ್ಥಳದ ಕುರಿತಾಗಿ ಇನ್ನೂ ಅಷ್ಟು ಅನೇಕ ಇಲ್ಲಿವರೆಗೆ ಲಭ್ಯವಾಗದ ವಿಷಯಗಳು, ಸಿಗಲಾರದ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಜೊತೆಗೆ ದೂರುದಾರರು ಅಂತ ನಾವು ಕಳ್ಕೊಳ್ತೀವಿ ಅಥವಾ ಇದ್ದಾರೆ, ಜೊತೆಗೆ ಆರೋಪ ಮಾಡುವಂಥವರಾಗಿರ್ಬೋದು, ಚಳವಳಿ ಮಾಡುತ್ತಿರುವಂಥ ಹೋರಾಟಗಾರರಾಗಿರ್ಬೋದು, ಇವನ್ನೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದೆ SIT ಅಂಥೇಳಿ ನಾವು ಇಲ್ಲಿವರೆಗೆ ಒಂದು ರೀತಿ ನಂಬ್ಕೊಂಬಂದಿದ್ದೀವಿ. ಅದರಲ್ಲಿ ಸತ್ಯನೂ ಇಲ್ಲ ಅಂತಲ್ಲ, ಅದ ಪೂರ್ಣ ಸತ್ಯ ಅಲ್ಲ. ಅಂದರೆ ಇನ್ನೇನು ಮತ್ತೆ ಉಳಿತಲ್ಲ, ಮತ್ತಷ್ಟೇನು ಬೆನ್ನು ಹತ್ತಿದ್ದಾರೆ ಇವರು ಅಂದಾಗ SIT ನಿಜವಾಗಿಯೂ ತನ್ನ ಒರಿಜಿನಲ್ ಕೆಲಸ ಮಾಡ್ತಾಯಿದೆ ಅನ್ನುವಂಥ ಒಂದಿಷ್ಟು ನಂಬಲರವಾದಂಥ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಏನದಂತ ನಂಬುವಂಥ ವಿಷಯ ಅಂತಂದ್ರೆ, ಗುರುತಿಸಲಾಗದ 75 ಹೆಣಗಳು ನಿಮ್ಗೆ ಗೊತ್ತದ ಸಿಕ್ಕಿದ್ದು, ಅದರ ಬೆನ್ನು ಹತ್ತಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನಿಜವಾಗಿ ಒಳ್ಳೆಯ ಕೆಲಸ. ಯಾಕಂದ್ರೆ ಈ 75 ಹೆಣಗಳು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ಗೆ ಹೋದು ಸಾಯಂಕಾಲದೊಳಗೆ ದಫನ್ ಮಾಡುವಂಥದ್ದು ಕೆಲಸ ಆಗಿ ಹೋಗ್ಬಿಟ್ಟಿದ್ದಾವೆ. ಇವ್ರು ಯಾರು, ಏನು, ಎಲ್ಲೆವರು, ಹೇಗೆ ಬಂದರು, ಹೆಂಗೆ ಸತ್ರು, ಏನಿದ್ರೆ ಆಳ ನಿರಾಳ, ಇವ್ರ ಸಂಬಂಧಿಕರು ಯಾರು, ಯಾವುದೂ ಇಲ್ಲ. ಇಂಥ 75 ಹೆಣಗಳು ಎಲ್ಲಿಯೂ ಬಂದು ಏನು ಯಾರಿದ್ದರು ಆ ಸಮಯದಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಯಾರು, PDOಗಳು ಯಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು, ಸೆಕ್ರೆಟ್ರಿ ಯಾರು, ಅಲ್ಲಿ ಲೋಕಲ್ ಜನ ಯಾರು, ಇವರ ಸುತ್ತ ಇದ್ದಾರಂತೇಳಿ ಸುದ್ದಿಗಳು ಖಡಕ್ಕಾಗಿ ಬರ್ತಾ ಇದ್ದಾವೆ. ಅದರಲ್ಲೂ ಪೊಲೀಸರ ವಿರುದ್ಧ 40 ಪೊಲೀಸರ ವಿರುದ್ಧ ತನಿಖೆ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾ ಇದೆ SIT ಎನ್ನುವಂಥ ಒಂದು ಬಹು ನಂಬಲರ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಹೀಗಾಗಿ ಅದು ಲೇಟ್ ಆಗ್ತದೆ, ವಾರ 2 ವಾರದಲ್ಲೂ ಡಿಸಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತಷ್ಟು ಖಚಿತ ಆಗ್ತಾ ನೋಡೋದು. ಇದು ಒಂದಿಷ್ಟು ಈ ಹೋರಾಟಗಾರರಿಗೆ, ದೂರದಾರರಿಗೆ ಅವ್ರಿಗೂ ನೋವು ಆಗಿದೆ.